ಹಾಡುಗಳನ್ನು ಕರೋಕೆ ಮೂಲಕ 40 ಗಂಟೆ ಸತತವಾಗಿ ಈ ಮಂಗಳೂರಿನ ಕುಡ್ಮೂರು ರಂಗರಾವ್ ಪುರಭವನದಲ್ಲಿ ಇದೇ 18, 19ರಂದು ನಮ್ಮ ತಂಡ ಷೋಡಶಿ ಫೌಂಡೇಶನ್ ಅರ್ಪಿಸುವ ಇವರು ಯಶವಂತ್ MG ಅಂತ ಖ್ಯಾತ ಸಂಗೀತಗಾರರು, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ಸ್. ಇವರ ಸಾರಥ್ಯದಲ್ಲಿ 100ಕ್ಕೂ ಹೆಚ್ಚು ಸಿಂಗರ್ಸು 18ನೇ ತಾರೀಕು ಬೆಳಿಗ್ಗೆ 2 ಗಂಟೆಗೆ ಕಾರ್ಯಕ್ರಮ ಶುರುವಾಗಿ 19ನೇ ತಾರೀಕು ಸಂಜೆ 6 ಗಂಟೆ ಮಟ್ಟ ಸತತವಾಗಿ 40 ಗಂಟೆ ಹಾಡಲಿದ್ದಾರೆ. ನನ್ನ ಜೊತೆ ಇವತ್ತು ಈ ವೇದಿಕೆ ಮೇಲೆ ಖ್ಯಾತ ಸಂಗೀತಗಾರರಾದ ಶ್ರೀ ಯಶವಂತ್ MG, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್, ಶ್ರೀ ಸಾರೆಗಾಮಪ ಫೇಮ್ ಇವರು ಉಪಸ್ಥಿತರಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕರು, ಕೊರಿಯೋಗ್ರಾಫರ್, ಸಮಾಜ ಸೇವಕರು, ಏನು ಬೇಕಿದ್ರು ಕರಿಬಹುದು. ರಾಜೇಶ್ ಭಟ್ ಅಂತ ಮೂಡುಬಿದ್ರೆ ಅವರು ಇವರು ಉಪಸ್ಥಿತರಿದ್ದಾರೆ. ಹಿರಿಯ ಗಾಯಕರಾದ ರಂಜನ್ ದಾಸ್ ಸರ್ ಹಾಗೂ ಬಾಬು ಜಾರ್ಜ್ ಅವರು ಉಪಸ್ಥಿತರಿದ್ದಾರೆ. ಮತ್ತೆ ನಮ್ಮ ಗಾತಾ ರಹೆ ಮೇರಾ ದಿಲ್ ಈ ಆರ್ಗನೈಸಿಂಗ್ ಕಮಿಟಿಯ ಜನರಲ್ ಸೆಕ್ರೆಟರಿ ಆದ ರಾಕೇಶ್ BS ಅವರು ಉಪಸ್ಥಿತರಿದ್ದಾರೆ. ನನ್ನ ಹೆಸರು ಭರತ್ ಕಾಮತ್ ಅಂತ, ನಾನು ಷೋಡಶಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ. ನಮ್ಮ ಕಾರ್ಯಕ್ರಮವು ಈ ಒಂದು ಪ್ರಯತ್ನವನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸಂಗೀತ ರಂಗದಲ್ಲಿ ಸಂಗೀತ ಇಚ್ಛುಕರು ಹಾಗೂ ಗಾಯಕರು ವರ್ಲ್ಡ್ ರೆಕಾರ್ಡ್ ಮಾಡೋದು ಅಂತ ಹೇಳಿದ್ರೆ ಸುಲಭದ ವಿಷಯ ಅಲ್ಲ. ಅದು ಒಬ್ಬ ಮಾಡುವಂತ ರೆಕಾರ್ಡ್ ಅನ್ನು ಮಾಸ್ ಅಟೆಂಪ್ಟ್ ನಾವು ಮಾಡ್ತಿದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಮಂಗಳೂರು ಇಸ್ ದ ಓನ್ಲಿ ಸಿಟಿ. ಮಂಗಳೂರು ಎಂಬುವ ಈ ಊರು ಇಟ್ ಇಸ್ ದ ಓನ್ಲಿ ಸಿಟಿ. ಇದಕ್ಕೆ 5 ಹೆಸರಿದೆ, ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರಿದೆ. ಹೆಸರೇ ಬೇರೆ ಬೇರೆ ಇದ್ದಾಗ ಎಷ್ಟು ಪ್ರತಿಭೆಗಳು ಇರ್ಬೋದು. ಈ ಪ್ರತಿಭೆಗಳು ಏನಂತ ವಿಶ್ವ ಮಟ್ಟದಲ್ಲಿ ತೋರಿಸಬೇಕಾದ್ರೆ ಇದೊಂದು ಮಂಚ, ಇದೊಂದು ನಮ್ಮ ವೇದಿಕೆ. ಇದರಲ್ಲಿ 100ಕ್ಕೂ ಹೆಚ್ಚು ಗಾಯಕರು ಬಂದು ಗಾಯನ ಮಾಡಲಿದ್ದಾರೆ. 18ನೇ ತಾರೀಕು ಬೆಳಿಗ್ಗೆ 2 ಗಂಟೆಗೆ ಈ ಕಾರ್ಯಕ್ರಮ ಶುರುವಾಗುವುದು. ಇದಕ್ಕೆ ನಮ್ಮ DSP ಆದ ಮಹೇಶ್ ಕುಮಾರ್ ಸರ್ ಅವರು ಬಂದು ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಲಿದ್ದಾರೆ. ಮತ್ತೆ 19ನೇ ತಾರೀಕು ಸಂಜೆ 6 ಗಂಟೆಗೆ ಸಭಾ ಕಾರ್ಯಕ್ರಮ ಇದೆ. ಅದರಲ್ಲಿ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ರು, ಸೀನಿಯರ್ ಕಾಂಗ್ರೆಸ್ ಲೀಡರ್ ಆದ ಐವನ್ ಡಿಸೋಜ ಅವರು MLC ಆಗಿದ್ದಾರೆ. ಈಗ UT ಖಾದರ್ ಸರ್ ಬರ್ತಾರೆ. ನಮ್ಮ ಲೋಕಸಭಾದ ಸ್ಪೀಕರ್ ಆದ UT ಖಾದರ್ ಸರ್ ಉಪಸ್ಥಿತರಿರ್ತಾರೆ. ನೌಶಾದ್ KK ಶಾರ್ಟ್ಸ್ ಮ್ಯೂಸಿಕ್ ಅಂತ ನೀವು ಕೇಳಿರ್ಬೋದು. ಮಂಗಳೂರಿಗೆ ಸಂಗೀತ ಎಂಬುದು ಏನಂತ ಕಲ್ಪಿಸಿಕೊಟ್ಟ ವ್ಯಕ್ತಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ನೌಶಾದ್ ಸರ್ಗೆ. ನೌಶಾದ್ KK ಅವರು ಅಂತ ಖ್ಯಾತಿಯವರು. ಆಮೇಲೆ ನಮ್ಮ ಬ್ರಿಜೇಶ್ ಚೌಟ ಸರ್, ಕರೆಂಟ್ MP ಆಫ್ ಮ್ಯಾಂಗ್ಳೂರ್ ಬ್ರಿಜೇಶ್ ಚೌಟ ಸರ್ ಸಹ ಉಪಸ್ಥಿತರಿರ್ತಾರೆ. ಲಾಂಚುಲಾಲ್ ಆಸ್ಟ್ರಾ ಗ್ರೂಪ್ ಇದು ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಲಾಂಚುಲಾಲ್ ಉಪಸ್ಥಿತರಿರ್ತಾರೆ. ಖ್ಯಾತ ಸಂಗೀತ ನಿರ್ದೇಶಕರಾದ ಮಣಿಕಾಂತ್ ಕದ್ರಿ ಸರ್ ಬರ್ತಿದ್ದಾರೆ, ರಮೇಶ್ ಚಂದ್ರ ಸರ್ ಬರ್ತಿದ್ದಾರೆ, ಲಕ್ಷ್ಮೀಶ್ ಭಂಡಾರಿ ಬರ್ತಿದ್ದಾರೆ. ಇದರಲ್ಲಿ ಈ ಕಾರ್ಯಕ್ರಮದ ಅತಿ ವಿಶೇಷ ಏನಂತ ಹೇಳಿದ್ರೆ, ಬೆಳಿಗ್ಗೆ 2 ಗಂಟೆಯಿಂದ 18ನೇ ತಾರೀಕು ಬೆಳಿಗ್ಗೆ 2 ಗಂಟೆಯಿಂದ 19ನೇ ತಾರೀಕು ಸಂಜೆ 4 ಗಂಟೆ ಮಟ್ಟ ಸಿಂಗರ್ಸ್ ಆಡಲಿದ್ದಾರೆ. 4 to 6 PM ಲಾಸ್ಟ್ 2 hours ಮಂಗಳೂರಲ್ಲಿ ಖ್ಯಾತ ಹಿರಿಯ ಗಾಯಕರು, ಸೆಲೆಬ್ರಿಟಿ ಸಿಂಗರ್ಸ್ ಅವರು ಒಂದು ಹಾಡಿ ನಿಮಗೆ ಮನೋರಂಜನೆ ಮಾಡಲಿದ್ದಾರೆ. ಈ ಸಂಗೀತೋತ್ಸವ ಇವತ್ತಿನ ಮುಂಚೆ ಆಗಲಿಲ್ಲ, ಇನ್ನು ಮುಂದೆ ಆಗಬಹುದು. ಬಟ್ ಈ ಲೆವೆಲಲ್ಲಿ ಮಂಗಳೂರಲ್ಲಿ ಯಾವತ್ತೂ ಆಗಲಿಲ್ಲ ಅಂತ ಹೇಳಲು ನಾವೆಲ್ಲ ಹೆಮ್ಮೆ ಪಡ್ತೇವೆ. ಯಶವಂತ್ ಅಣ್ಣ ಮಾತಾಡ್ತಾರೆ. ಓವರ್ ಟು ಯಶವಂತ್ ಸರ್. ಪ್ರಶ್ನೆ ಕೇಳಿ, ಯಾಕೆಂದ್ರೆ ಓವರ್ ಆಗಿ ಫುಲ್ ಹೇಳಿ ಆಯ್ತು. ನಾನು ಯಶವಂತ್ MG, ಈಗಾಗಲೇ ತಮಗೆಲ್ಲ ಕೂಡ ಗೊತ್ತಿರುವಂತೆ ಮೊದಲಾಗಿ ನಮ್ಮ ಇಡೀ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ಹೇಳ್ತೇನೆ. ಜೂನ್ 3 ಮತ್ತು 4 ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ನಿರರ್ಗಳವಾಗಿ 24 ಗಂಟೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಜನ್ಮ ದಿನೋತ್ಸವ ಪ್ರಯುಕ್ತ ಆ ಮಹಾನ್ ಗಾಯಕನಿಗೆ ಇಡೀ ಕರುನಾಡು ಅರ್ಪಣೆ ಮಾಡಿದಂತಹ ಏನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆವು. ಅನ್ನ ಆಹಾರಾದಿಗಳನ್ನು ಬಿಟ್ಟು ಅವರಿಗೋಸ್ಕರವಾಗಿ ಇಡೀ ನಮ್ಮ ಈ ಒಂದು ಮಣ್ಣಿನ ಸೊಗಡನ್ನು ಪ್ರಪಂಚದಾದ್ಯಂತ ಪಸರಿಸಿದಂತಹ ಗಾಯಕ ಯಶವಂತ್ MG. ಹಾಗಾಗಿ ಅದನ್ನ ಬಹಳಷ್ಟು ಸ್ವಚ್ಛಂದವಾಗಿ ತಾವೆಲ್ಲರೂ ಕೂಡ ಪ್ರಪಂಚದ ಮೂಲೆ ಮೂಲೆಗೂ ತಲುಪಿಸಲಿ ಕಾರ್ಯನಿರ್ವಹಿಸಿದ್ರಿ. ಹಾಗಾಗಿ ಮೊದಲಾಗಿ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆಗೆ ಶಿರಬಾಗ್ತೇನೆ. ಇದೀಗ ತದನಂತರ ಅನೇಕ ವಿಶ್ವ ದಾಖಲೆಗಳು ನಮ್ಮ ಕರಾವಳಿ ಪ್ರಾಂತ್ಯದಲ್ಲಿ ನಡೆಯಿತು. ಈ ಒಂದು ಕಿಶೋರ್ ಕುಮಾರ್ ಅವರ ಗೀತೆಯ ಹಾಡುಗಳನ್ನು ಆಯ್ದುಕೊಂಡು ವಿಶೇಷವಾಗಿ ಕರೋಕೆ ಗಾಯನ, ಇದು ಲೈವ್ ಕನ್ಸರ್ಟ್ ಅಲ್ಲ, ಕರೋಕೆ ಗಾಯನ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಕರಾವಳಿಯಲ್ಲಿ ಅತ್ಯದ್ಭುತವಾದಂತಹ ಗಾಯಕ ಗಾಯಕಿಯರು ಬಹಳಷ್ಟು ಜನ ಇದ್ದಾರೆ. ಈಗಾದ್ರೆ ಮಾಧ್ಯಮ ಬಹಳಷ್ಟು ಸ್ಪೀಡ್ ಇದೆ, ಟೆಕ್ನಾಲಜಿ ತುಂಬಾ ಸ್ಪೀಡ್ ಇದೆ, ಹಿಂದೆ ಹಾಗಿರ್ಲಿಲ್ಲ. ಹಾಗಾಗಿ ಆ ಸಮಯಗಳಲ್ಲಿ ಈ
ಸಮಾಜಕ್ಕೋಸ್ಕರ, ಸಂಗೀತಕ್ಕೋಸ್ಕರ ತನ್ನನ್ನು ಅರ್ಪಣೆ ಮಾಡಿಕೊಂಡಂತಹ ಸಾವಿರಾರು ಜನ ಗಾಯಕರು ನಮ್ಮ ಕರಾವಳಿಯಲ್ಲಿ ಇದ್ದಾರೆ. ಹಾಗಾಗಿ ಅಂತಹ ಹಿರಿಯ ಗಾಯಕರಿಗೋಸ್ಕರವಾಗಿ ಒಂದು ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ನಮ್ಮೆಲ್ಲ, ವಿಶೇಷವಾಗಿ ಷೋಡಶಿ ಫೌಂಡೇಶನ್ ಒಂದು ಕನಸಾಗಿತ್ತು. ಜೊತೆಗೆ ಅದರ ಹಿರಿಯರಾದಂತಹ ಗೋಪಿನಾಥ್ ಕಾಮತ್ ಸರ್ ಅವರ ಆಶಯ ಕೂಡ ಅದೇ ಆಗಿದೆ. ಹಾಗೆ ನಮ್ಮ ಗೋಪಾಲ್ ಕೃಷ್ಣ ಕುಂದರ್ ಸರ್ ಅವರ ಒಂದು ಆಶಯ ಕೂಡ ಅದಾಗಿದೆ. ಹಾಗಾಗಿ ಇಲ್ಲಿ ಮುಖ್ಯ ಉದ್ದೇಶ ಹಿರಿಯ ಗಾಯಕಿಯರನ್ನ ಮತ್ತೊಮ್ಮೆ ನಮ್ಮ ಸಂಗೀತ ಪಯಣದ ಈ ಒಂದು ಹಾದಿಗೆ ತರಬೇಕಿರತಕ್ಕಂಥ ವಿಶೇಷ. ಜೊತೆಗೆ ಅವರ ಗಾಯನಕ್ಕೆ ಒಂದು ಗೌರವ ಕೊಡಬೇಕು ಅಂತಂದ್ರೆ ಏನಾದರೂ ಒಂದು ದಾಖಲಾ ಸ್ವರೂಪವಾಗಿ ಇರಬೇಕು ಅಂತ ಯೋಚನೆ ಮಾಡಿದಾಗ ಈಗಾಗಲೇ 36 ಗಂಟೆಗಳ ಪರ್ಯಂತವಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ಸೇರ್ಪಡೆಗೊಂಡಂತ ಮಹನೀಯರು ಅಹಮದಾಬಾದಿನಲ್ಲಿ ಈಗಾಗಲೇ ಮಾಡಿದ್ದಾರೆ. ಅದನ್ನ ಬ್ರೇಕ್ ಮಾಡಿ ನಾವು 4 ಗಂಟೆ ಎಕ್ಸ್ಟ್ರಾ ಮಾಡ್ತಾ ಇದ್ದೇವೆ. ಸೇಮ್ ನಮ್ದೇ ಕಾನ್ಸೆಪ್ಟ್ ಕೂಡ ಅವ್ರದೇ ಆಗಿತ್ತು. ಅಲ್ಲಿ ಸ್ವಲ್ಪ 60 ಜನ ಗಾಯಕಿಯರಿದ್ರು ನಮ್ಮ ಕರಾವಳಿಯಲ್ಲಿ. ಇಲ್ಲಿ 113 ಜನ ಗಾಯಕರು ಈಗಾಗಲೇ ಇದ್ದಾರೆ. ಹಾಗಾಗಿ ನಮ್ಮ ಕಲ್ಪನೆ ಶತಕಂಠ ಅಂತ ಇತ್ತು, ಅಂದ್ರೆ 100 ಜನ ಸಾಕು ಅಂತ. ಆದ್ರೆ ಇನ್ನೂ ಕೂಡ ಎಲ್ಲರೂ ಪ್ರೀತಿಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಎಷ್ಟೇ ಜನ ಬಂದ್ರು ಕೂಡ ಅವ್ರನ್ನ ಹೊಂದಾಣಿಕೆ ಮಾಡಿಕೊಂಡು ಅವರಿಗೋಸ್ಕರವಾಗಿ ವೇದಿಕೆಯನ್ನು ಕೊಡ್ತೇವೆ. ಹಾಗಾಗಿ 36 ಗಂಟೆ ಏನು ಅಹಮದಾಬಾದಿನ ನಡೆದಿದೆ ಅದನ್ನ ಬ್ರೇಕ್ ಮಾಡಿ ನಾವು 40 ಗಂಟೆ ಹಾಡ್ತಾ ಇದ್ದೇವೆ. ಯಾಕೆಂದ್ರೆ ಕಿಶೋರ್ ಕುಮಾರ್ ಎನ್ನತಕ್ಕಂತಹ ಗಾಯಕ ಜಗತ್ತಿನಲ್ಲಿ ಒಬ್ಬರೇ, ಕೇವಲ ಗಾಯಕರು ಮಾತ್ರ ಅಲ್ಲ, ಅದ್ಭುತವಾದಂತಹ ನಟ ಸಾರ್ವಭೌಮ ಕೂಡ ಹೌದವರು. ಅಂತಹ ಜೊತೆಗೆ ನಿರ್ದೇಶಕರು, ಆಮೇಲೆ ಪ್ರೊಡ್ಯೂಸರ್ ಕೂಡ ಆಗಿದ್ರು ಅವರು. ಅಂತ ಮಹಾನ್ ಗಾಯಕರ ಒಂದು ಫ್ಯಾನ್ಸ್ ನಮ್ಮ ಕರಾವಳಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರ ಗೀತೆಗಳನ್ನು ಹಾಡಿ ಗಾಯನ ಲೋಕದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ 100 ಜನ, ಅದರಲ್ಲಿ ಉದಾಹರಣೆಗೆ ನಮ್ಮ ರಂಜನ್ ಸರ್ ಅಂತ ಹೇಳ್ಬೋದು. ಇಂತಹ ಹಿರಿಯ ಗಾಯಕರ ಸಮಕ್ಷವನ್ನು ಆಧರಿಸಿಕೊಂಡು ನಾವು ಒಂದು ರೂಪುರೇಷೆಯನ್ನು ಹಾಕಿಕೊಂಡು 18ನೇ ತಾರೀಕು ಪ್ರಾತಃ ಕಾಲ 2 ಗಂಟೆಗೆ ನಾವು ಪ್ರಾರಂಭಿಸ್ತೇವೆ ದೀಪ ಪ್ರಜ್ವಲನ. ಒಬ್ಬ ಒಳ್ಳೆ ಅದ್ಭುತ ಹಾಡುಗಾರ, ಒಬ್ಬ ಪೋಸ್ಟ್ ಡಿಪಾರ್ಟ್ಮೆಂಟ್ ಇನ್ನೊಂದಕ್ಕಿಂತಲೂ ಒಬ್ಬ ಒಳ್ಳೆ ಸಜ್ಜನ ಬಂದು ಸಂಗೀತ ಪ್ರೇಮಿ, ಅದುವೇ ನಮ್ಮ ಪ್ರೀತಿಯ ಮಹೇಶ್ ಸರ್ ಅವರು. ನಮ್ಮ ವಿರಾಜಪೇಟೆಯ DSP ಆಗಿದ್ದಾರೆ, ಹಿಂದೆ ನಮ್ಮ ಮಂಗಳೂರಿನಲ್ಲಿದ್ದಾರೆ. ಸಾವಿರಾರು ಗಾಯಕರಿಗೆ ಒಂದು ದೊಡ್ಡ ಅವಕಾಶ ಕಲ್ಪಿಸಿಕೊಟ್ಟವರು. ಅವರ ಅಮೃತ ಹಸ್ತದಿಂದ ಪ್ರಜ್ವಲನ ಆಗ್ತದೆ 2 ಗಂಟೆಗೆ. ಆಮೇಲೆ ನಿರರ್ಗಳವಾಗಿ ಸರ್ ಪ್ರತಿ ಗಂಟೆಗೆ 5 ನಿಮಿಷ ರೆಸ್ಟ್ ಅಂತಿದೆ. ಆದ್ರೆ ನಾವು 5 ನಿಮಿಷ ರೆಸ್ಟ್ ನ ತೆಗೆದುಕೊಳ್ಳುದಿಲ್ಲ, ಯಾಕೆಂದ್ರೆ ತುಂಬಾ ಜನ ಗಾಯಕಿಯರಿದ್ದಾರೆ. ಆಮೇಲೆ ಒಂದು ಗೀತೆಯಾಗಿ ಮತ್ತೊಂದು ಗೀತೆಗೆ ಹೋಗುವಾಗ 59 ಸೆಕೆಂಡ್ಸ್ ಇದೆ. ಅಷ್ಟು ಒಳಗೆ ನಾವು ಟೇಕ್ ಆಫ್ ಆಗ್ಬೇಕು, ಅಂದ್ರೆ ಹಾಡ್ಲೇಬೇಕಾಗ್ತದೆ. ಅಕಸ್ಮಾತ್ ಆಚೀಚೆ ಆದ್ರೂ ಕೂಡ ನಮ್ದು ರೆಕಾರ್ಡ್ ಆಗೋದಿಲ್ಲ. ಹೀಗೆ ಒಂದು ರೂಪುರೇಷೆ ಇದೆ. ಜೊತೆಗೆ ನಮ್ಮ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿ ವರ್ಗಗಳು ಆಗಮಿಸ್ತಾರೆ. ಪ್ರತ್ಯಕ್ಷವಾಗಿ 2 ದಿನ ನಮ್ಮ ಜೊತೆಗೆ ಇರ್ತಾರೆ, ಇಡೀ ಕಾರ್ಯಕ್ರಮವನ್ನ ನೋಡ್ತಾರೆ. ಆಮೇಲೆ ಇಷ್ಟು ಕಾರ್ಯಕ್ರಮವನ್ನ ನಮ್ಮ ಧ್ವನಿ ಮುದ್ರಣದೊಂದಿಗೆ ವಿಡಿಯೋ ಧ್ವನಿ ಮುದ್ರಣವನ್ನು ಮಾಡಿಕೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಸ್ಪೆಷಲಿಸ್ಟ್ ಆದಂತ 4 ಟೀಮ್ ಎಕ್ಸ್ಟ್ರಾ ಇದೆ. ಆಮೇಲೆ ವೆರಿಫಿಕೇಶನ್ ಆಗಿ 1 ತಿಂಗಳ ನಂತರ ಇಲ್ಲಿ ಹಾಡಿದಂತ ಎಲ್ಲ ಗಾಯಕಿಯರಿಗೂ ಕೂಡ ಅದರ ಪ್ರಮಾಣ ಪತ್ರಗಳು, ಮೆಡಲ್ಸ್ಗಳು, ಜೊತೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಕಿಟ್ಗಳು ಇಲ್ಲಿಗೆ ಬರ್ತದೆ. ಹಾಗಾಗಿ ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ತೇವೆ ಇಡೀ ಲೈಫ್ ಅಲ್ಲಿ. ಏಕೆಂದ್ರೆ ನಾವಾಗ್ಲೇ ಹೇಳಿದಾಗೆ ಕಿಶೋರ್ ಕುಮಾರ್ ಅಂದ್ರೆ ಹಿಂದೆ ಗಾಯನ ಲೋಕದಲ್ಲಿ ಒಬ್ರು ಬಂದು ಅವರು ಹಾಡಿ ಹೋಗ್ತಾ ಇದ್ರು. ಅಂದ್ರೆ ಆ ರೀತಿಯ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಕರಾವಳಿಯಲ್ಲಿ. ಅಂತಹ ಎಲ್ಲರನ್ನು ಕೂಡ ಸೇರಿಸಿಕೊಂಡು, ಜೊತೆಗೆ ಪುಟ್ಟ ಬಾಲಕಿಯರಿದ್ದಾರೆ ಅವರಿಗೂ ಕೂಡ ಸೇರಿಸಿಕೊಂಡು, ಆಮೇಲೆ ಸಂಗೀತ ಲೋಕದಲ್ಲಿ ಎಷ್ಟೇ ಸಾಧನೆ ಮಾಡಿದ್ರು ಅವರ ಒಂದು ನಾವು ಪ್ರೊಫೈಲ್ ಅಂತ ಹೇಳ್ತೇವೆ, ಆ ಒಂದು ಒಳ್ಳೆ ಪ್ರೊಫೈಲ್ ರೆಡಿಯಾಗಿಲ್ಲ ಇವತ್ತಿನವರೆಗೂ. ಹಾಗಾಗಿ ಅಂತಹ ಗಾಯಕಿಯರು ನಮ್ಮ ಕಲರ್ಸ್ ಕನ್ನಡದಿಂದ ಬರ್ತಾ ಇದ್ದಾರೆ, ಜಿ ಕನ್ನಡದಿಂದ ಇದ್ದಾರೆ, ಈಚೆ ಕರ್ನಾಟಕದ ಮೂಲೆ ಕೂಡ ಇದ್ದಾರೆ. ಹಾಗಾಗಿ ನಮ್ಮ ಕರಾವಳಿಗರನ್ನ ಒಟ್ಟು ಮಾಡಿಕೊಂಡು ಇಡೀ ಕರ್ನಾಟಕದ ಮೂಲೆ ಗಾಯಕಿಯರನ್ನು ಕೂಡ ಒಟ್ಟುಗೂಡಿಸಿಕೊಂಡು ಒಟ್ಟಿನಲ್ಲಿ ಸಂಗೀತದ ಒಂದು ಹೊಸ ಆಯಾಮವನ್ನ, ಹೊಸ ಶಕೆಯನ್ನ ನಾವು ಇಲ್ಲಿ ಪ್ರಾರಂಭಿಸ್ತಾ ಇದ್ದೇವೆ. ಹಾಗಾಗಿ ತಮ್ಮೆಲ್ಲ ಮಾಧ್ಯಮ ಮಿತ್ರರು, ಕಲೆಗೆ ಬಹಳಷ್ಟು ಗೌರವ ಕೊಟ್ಟಂತಕ್ಕಂಥವರು ತಾವುಗಳು ಈ ಒಂದು ಕಾರ್ಯಕ್ರಮವನ್ನು ಅತಿ ಹೆಚ್ಚು ಪ್ರಚಾರ ಮಾಡಿ ನಮ್ಮ ಈ ಒಂದು ಶ್ರಮಕ್ಕೆ ನಿಮ್ಮ ಒಂದು ಪೂರ್ಣ ಸಹಕಾರವನ್ನ ಯಾಚಿಸ್ತೇವೆ. ಧನ್ಯವಾದಗಳು. ಸುಮಾರು ಈಗಾಗಲೇ ನಾವು 400ರಿಂದ 420 ಬರಬಹುದು ಅಂತ ನನಗಾಗಲೇ ರಿಪೀಟ್ ಅಂದ್ರೆ ಒಂದು ಟೀಮ್ ಮಾಡಿದ್ದೇವೆ ಸರ್. ಒಟ್ಟು 9 ಟೀಮ್ ಆಗಿದೆ ಈಗ ಆಲ್ರೆಡಿ. ಇನ್ನೊಂದು ಟೀಮ್ ಕೋರ್ ಕಮಿಟಿಯಿಂದ ಮಾಡಿಕೊಂಡಿದೆ. ನಾವು ಆಯೋಜನೆ ಮಾಡಿದಂತಹ ಏನು ನಮ್ಮದೊಂದು ವರ್ಗ ಇಲ್ಲಿ ಅದನ್ನ ಕ್ಯಾಲ್ಕುಲೇಷನ್ ಮಾಡುವಾಗ 2 hours ಅಂತಿದೆ, ಒಂದು 2 hours ಇದೆ. ಆ 2 ಗಂಟೆಯ ಒಳಗೆ ಯಾವುದು ರಿಪೀಟ್ ಆಗಬಾರ್ದು.
ಆಮೇಲೆ ಇನ್ನೊಂದು ಟೀಮ್ ಬಂದಾಗ ಬೇಕಾದಲ್ಲಿ ಅದನ್ನ ರಿಪೀಟ್ ಮಾಡಬಹುದು. ಯಾಕೆಂದ್ರೆ ಎಲ್ಲ ಗೀತೆಗಳು ಜನ ರಂಜನೆಯನ್ನು ಕೊಡುವುದಿಲ್ಲ. ಹಾಗಾಗಿ ಕಿಶೋರ್ ಕುಮಾರ್ ಗೀತೆಗಳು ಅಂದ್ರೆ ಈ ವಿಭಿನ್ನವಾದಂತಹ ಸ್ವರವನ್ನ ಆಧರಿಸಿಕೊಂಡು ಹಾಡುವಂತ ಗಾಯಕ ಅವರು. ಈಗ ಒಂದು ತಾಳ ಅಂತಿದ್ರೆ ಅದನ್ನ ಮಧ್ಯಮದಲ್ಲೇ ತೆಗೆದುಕೊಂಡು ಆನ್ ಬೀಟ್ ಆಫ್ ಬೀಟ್ ಅಂತ ಹೇಳ್ತಾರೆ. ಹಾಫ್ ಬೀಟ್ ಅಲ್ಲೇ ತೆಗೆದುಕೊಂಡು ಅವರು ಹಾಡಿದ ಗೀತೆಗಳು ಬಹಳಷ್ಟು ಕಠಿಣ ಇದೆ. ಅಂಥದನ್ನ ಸಾಮಾನ್ಯರು ಹಾಡ್ಲಿಕ್ಕೆ, ಯಾಕೆಂದ್ರೆ ಅದು ಸಂಗೀತ ಕಲಿತವ್ರಿಗೆ ಮಾತ್ರ ಸಾಧ್ಯ. ಆದ್ರೆ ಇಲ್ಲೇನಪ್ಪಾ ಅಂದ್ರೆ ಒಂದು ಸಂಗೀತ ಅಭಿಮಾನಿ ಇದೆ, ಎಲ್ಲ ನೋಡಿದೆ ನಾವು, ಕರೋಕೆ ಕ್ಲಬ್ಸ್ ಅಂತ ಒಂದಷ್ಟಿದೆ. ಅವ್ರು ಹೇಗಪ್ಪ ಅಂದ್ರೆ ಈಚೆ ಕೇಳ್ತಾರೆ, ಹಾಡ್ತಾರೆ. ಹಾಗಾಗಿ ಎಲ್ಲವನ್ನು ಸಮತೂಗಿಸಿಕೊಂಡು ಆ 2 ಗಂಟೆ ಆದ ನಂತರ ಇನ್ನೊಂದು ಟೀಮ್ನವ್ರು ಬೇಕಾದ್ರೆ ರಿಪೀಟ್ ಮಾಡಬಹುದು. ರಿಪೀಟ್ ಆಗಿದೆ ಕೆಲವು ಗೀತೆಗಳು, ಆದ್ರೆ ತುಂಬಾ ರಿಪೀಟ್ ಆಗಲಿಲ್ಲ, ಒಂದು 30% ಮಾತ್ರ ರಿಪೀಟ್ ಆಗಿದೆ ಸರ್. ಹಾ ಸರ್, ಅದಕ್ಕೆ ನಾವೇನ್ ಮಾಡ್ತೇವೆ ಅಂದ್ರೆ 59 ಸೆಕೆಂಡ್ಸ್ ಇದೆ, ಅಲ್ಲಿ ಒಬ್ಬ ಗಾಯಕ ಬರ್ತಾನೆ, ತನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಳ್ತಾನೆ. ಆಮೇಲೆ ಈ ಸಂಗೀತ ಯಾರು ಹಾಡಿದವರೆಲ್ಲರೂ ಮಾಮೂಲಿ ಇವರೇ ಹಾಡ್ತಾರೆ. ಡ್ಯುಯೆಟ್ ಬಂದಾಗ ಮಾತ್ರ ಲತಾಜಿ ಹಾಡಿದ್ದು ಅಥವಾ ಆಶಾ ಭೋಸ್ಲೆ ಅವರು ಹಾಡಿದ್ದು ಅಥವಾ ಜೆಂಟ್ಸ್ ಹಾಡುವಾಗ ಅಲ್ಲೂ ಡ್ಯುಯೆಟ್ ಇದೆ. ಈಗ ಮೊಹಮ್ಮದ್ ರಫಿ ಅವರೆಲ್ಲ ಇದ್ದಾರೆ, ರಫಿ ಅವರು ಮತ್ತು ಕಿಶೋರ್ ಕುಮಾರ್ ಅತಿ ಸಾಂಗ್ ಹಾಡಿದ್ದಾರೆ. ಹಾಗೆ ಅವರ ಹೆಸರು ಹೇಳಿಕೊಂಡು ಮತ್ತೆ ಪ್ರಾರಂಭಿಸ್ತಾರೆ ಸರ್. ಅದೆಲ್ಲ ಹೇಳ್ತಾರೆ ಎಲ್ಲದು, ಯಾಕೆಂದ್ರೆ ಇದು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಸರ್. ಯಾಕೆಂದ್ರೆ ನಮಗೆ ಗೊತ್ತಿದೆ ಎಲ್ಲ ಕಾಪಿರೈಟ್ಸ್ ಇದೆ, ಮೊದಲಾಗಿಲ್ಲ. ಹಾಗಾಗಿ ಅದನ್ನು ಹೇಳಿದ್ರೆ ಮಾತ್ರ ಅದು, ಇಲ್ಲಾಂದ್ರೆ ರಗಳೆ ಆಗ್ತದೆ ಸರ್, ಪ್ರಾಬ್ಲಮ್ ಆಗ್ತದೆ. ಭಟ್ರು, ಖ್ಯಾತ ಸಂಗೀತ ನಿರ್ದೇಶಕರಾದ ರಾಜೇಶ್ ಭಟ್ರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ ಭಟ್ ನೋಡ್ಬೇಡ್ರಿಂದ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನಾವು ಹೇಳ್ತೇವೆ, ಮಾಧ್ಯಮದವರು ಒಂದು ಗೆರೆ ಬಂದರೆ ಸುಮಾರು ಎಕರೆಗೆ ಸಮ ಅಂತ. ಅಂದರೆ ನಮ್ಮ ಪ್ರತಿಭೆಯನ್ನೆಲ್ಲ ಎಲ್ಲ ಪ್ರತಿಭಾವಂತರು ಕೂತ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಏನು ಇನ್ನೂ ಜನಪ್ರಿಯಗೊಳಿಸ್ಬೇಕು, ನಿಮ್ಮೆಲ್ಲರ ಒಂದು ವಿಶಿಂಗ್ಸ್ ಬ್ಲೆಸ್ಸಿಂಗ್ಸ್ ಬೇಕಾಗ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಇನ್ನು ಈ ಗಾತಾರ ಹಿಮೇರದೆ ಬಹಳ ಒಂದು ಒಳ್ಳೆಯ, ಅಂದರೆ ಈ ಸಂಗೀತಗಾರರಿಗೆ ಅಥವಾ ಆ ಹಾಡು ಪ್ರೇಮಿಗಳಿಗೆ ಬಹಳ ಒಳ್ಳೆಯ ಒಂದು ಬಹಳ ಅದ್ಭುತವಾದ ವೇದಿಕೆ. ಅದನ್ನು ನಮ್ಮ ಷೋಡಶಿ ಫೌಂಡೇಶನ್ನ ಭರತಣ್ಣ ಜೊತೆಯಲ್ಲಿ ವಿಶೇಷವಾಗಿ ನಾನು ಆಗಲೇ ಹೇಳಿದ್ದೆ ಸರ್, DSP ಮಹೇಶ್ ಕುಮಾರ್ ಸರ್, ಅದ್ರ ಜೊತೆಯಲ್ಲಿ ನನ್ನ ಹತ್ರದಂಥ ಗೋಪಾಲ್ ಸರ್, ಅವರಿಂದಾಗಿ ನಾನು ಇಲ್ಲಿ ಬಂದೆ, ಜಾಯ್ನ್ ಆದೆ. ಹಾಗಾಗಿ ಅವರಿಗೆ ಕೂಡ ತುಂಬಾ ಈ ಒಂದೆಲ್ಲ ಪ್ರತಿಭೆಗಳನ್ನು ಬೆಳಗಿಸುವ ಕೀರ್ತಿ ಅವರಿಗೂ ಕೂಡ ಬರಲಿ ಅಂತ ಪ್ರಾರ್ಥಿಸ್ತಾ, ಇದೊಂದು ವಿಶೇಷ ಏನಂದರೆ ಎಲ್ಲರೂ ಸಂಗೀತ ಪುತ್ರ, ಐ ಮೀನ್ ಸರಸ್ವತಿ ಪುತ್ರ ಅಂತ ನಾವು ಹೇಳ್ತೇವೆ. ಸರಸ್ವತಿ ಪುತ್ರ ಲಕ್ಷ್ಮೀ ಇರುವುದಿಲ್ಲ ಅಂತ. ಹಾಗಾಗಿ ಇದೊಂದು ಒಳ್ಳೆ ಕಾಂಬಿನೇಷನ್. ಈ ಲಕ್ಷ್ಮೀ ಪುತ್ರರೆಲ್ಲ ಸೇರಿಕೊಂಡು ಸರಸ್ವತಿ ಪುತ್ರನ ಬೆಳೆಸ್ತಾ ಭಾರತ ಮಾತೆ ಮಾಡಿದಲ್ಲಿ ಒಂದು ಸಾಧನೆ ಮಾಡುವಂಥ ಒಂದು ಪ್ರಯೋಗ ಇದೆ. ಹಾಗಾಗಿ ಬಹಳ ಹೆಮ್ಮೆಯಿಂದ ಅಷ್ಟು, ಈಗ ನಮ್ಮ ಯಶವಂತ್ ಸರ್ ಆಲ್ರೆಡಿ ಒಬ್ಬರೇ ಹಾಡಿ ಒಂದು ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಎಲ್ರಿಗೂ ಒಂದು ಆಸೆ ಇರ್ತದೆ. ಅವ್ರು ಹಾಗೆ ಹೇಳಿದ್ರು, ಪ್ರೊಫೈಲ್ ಸಿಂಗರ್ಸ್ ಆಗಲಿ ಅವ್ರಿಗೆ ಭಯಂಕರ ಆಸೆ ಇರ್ತದೆ. ಅದನ್ನೆಲ್ಲ ಒಂದು ಅವರ ಜನಪ್ರಿಯ ಆಗಲಿಕ್ಕೆ ಒಂದು ಒಳ್ಳೆ ವೇದಿಕೆ, ಅದನ್ನು ಷೋಡಶಿ ಫೌಂಡೇಶನ್ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇದರಲ್ಲಿ ವಿಶೇಷವಾಗಿ ಒಂದು 9 ಟೀಮ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಬಹಳ ವಿಶೇಷವಾಗಿ ಅದಕ್ಕೊಂದು ಹೆಸರು ಸಹ ಎಲ್ಲ ಇಟ್ಟಿದ್ವಿ. ಈಗ ನಾವು ಹಾಡುವಾಗ ನಾನು ಹಾಡೆಲ್ಲ ಕಲ್ತದಲ್ಲ, ಹೀಗೆ ಗಾಡ್ ಗಿಫ್ಟ್ ಬಂದಿದ್ದು. ಹಾಗಾಗಿ ನಮಗೆ ಆ ರಾಗಗಳೆಲ್ಲ ಕೆಲವರು ಗೊತ್ತಿರಲಿಲ್ಲ. ಆ ರಾಗಗಳ ಹೆಸರಿನ ಒಂದು ತಂಡವನ್ನು ಮಾಡ್ಕೊಂಡಿದ್ದಾರೆ. ಅದೊಂದು ಬಹಳ ವಿಶೇಷ. ಇದರಲ್ಲಿ ರಾಗ ಮಾಲ್ಕೌನ್ಸ್, ಶಿವರಂಜಿನಿ ಅಂಥದ್ದೆಲ್ಲ ರಾಗಗಳ ಹೆಸರನ್ನು ಇಟ್ಕೊಂಡು ಒಂದೊಂದು ತಂಡ ಮಾಡೋದು, ಅದೊಂದು ಇದರಲ್ಲಿ ಸ್ಪೆಷಲ್ ಇದೆ. ಕೇಳಿಕೊಂಡು ಸ್ವಲ್ಪ ಚೆಂದ ಆಗ್ತದೆ ಅಂತ. ಇನ್ನು ಹಾಡೋರು ಕರೋಕೆ ಕ್ಲಬ್ನವರು, ಅವರಿರಲ್ಲ, ಕೆಲವರು ಒಳ್ಳೆ ಮೆಚೂರ್ಡ್ ಸಿಂಗರ್ಸ್ ಇದ್ದಾರೆ, ಪ್ರೊಫೆಷನಲ್ಸ್ ಇದ್ದಾರೆ, ಕೆಲವರು ಜಸ್ಟ್ ಸ್ಟೆಪ್ ಆನ್ ಇರ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಯೋಗದಲ್ಲಿ ಒಳ್ಳೆಯ ಒಂದು ವೇದಿಕೆ. ಅವರೊಂದು ಸಾಧನೆ ಫಸ್ಟಿಗೆ ಬಂದಾಗ ಕೆಲವರು ಒಂದು ಸಿಂಗರ್ಸ್ ಆದ ಕೂಡಲೇ ಒಂದು ವರ್ಲ್ಡ್ ರೆಕಾರ್ಡ್ ಮಾಡೋಂಥ ಒಂದು ಯೋಗ ಇದರಲ್ಲಿ. ಸೊ ಇದೆಲ್ಲ ಇಂಥದ್ದೆಲ್ಲ ಒಳ್ಳೊಳ್ಳೆ ವಿಷಯಗಳ ಜೊತೆಗೆ ನಮಗೊಂದು ದಾರಿ ಮಾಡಿಕೊಡ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಪುರಭವನದಲ್ಲಿ ಎಷ್ಟು ಜನಕ್ಕೆ ಹಾಡಲಿಕ್ಕೆ ಚಾನ್ಸ್ ಇರ್ತದೆ ಅವರೆಲ್ಲರೂ ಒಂಥರ ಪುಣ್ಯವಂತರು ಅಂತ ಹೇಳ್ತೇನೆ. ಅದ್ರ ಜೊತೆಲಿ ಒಳ್ಳೊಳ್ಳೆ ಕಲಾವಿದರು ಈ ವೇದಿಕೆಯಲ್ಲಿ ಕೂಡ ಇದ್ದಾರೆ. ಅವರೆಲ್ಲರ ಒಂದು ಮನೋರಂಜನೆ ಕೂಡ, ಆಗಲೇ ಹೇಳಿದಾಗೆ ಒಂದು ಮನೋರಂಜನೆ ಫ್ಯಾಕ್ಟರ್ ಕೊಡಬೇಕು. ಕೆಲವು ವಿಶೇಷ ಹಾಡುಗಳು ನಮ್ಮ ಕಿಶೋರ್ ಕುಮಾರ್ ಅಂದರೆ ಯುಡಲೆ ಅಂತ ಹೇಳಿದ್ರು, ಯುಡಲಿ ಅಂಥದ್ದೆಲ್ಲ. ಸೊ ಆ ಥರದ ವಿಶೇಷ, ಆ ಥರದ ಹಾಡುಗಳನ್ನೆಲ್ಲ ವಿಶೇಷವಾಗಿ ಹಾಡೋರು ಇರ್ತಾರೆ, ಸ್ಪೆಷಲಿಸ್ಟ್ ಇರ್ತಾರೆ. ಅದೆಲ್ಲ ಮನೋರಂಜನೆ ಅದನ್ನು ಇಟ್ಕೊಂಡು ಸಾಧನೆ. ಹಾಗೆ ಆಗಲೇ ಹೇಳಿದಾಗ ನಾನು ಲಕ್ಷ್ಮೀ ಪುತ್ರರು ಸೇರಿ ಸರಸ್ವತಿ ಪುತ್ರರನ್ನು ಬೆಳೆದು ಭಾರತ ಮಾತೆ ಮಾಡಿಲ್ಲ ಹಾಕಿ ಎಲ್ರಿಗೊಂದು ಸಾಧನೆ ಮಾಡುವಂಥ ಹೊಸ ವಿಶೇಷವಾದ ಒಂದು ಕಾರ್ಯಕ್ರಮ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರೂ ಎಷ್ಟೆಲ್ಲ ಸಹಕಾರ ಆಗ್ತದೆ ಅಷ್ಟನ್ನು ಖಂಡಿತವಾಗಿ ನಮ್ಮ ಷೋಡಶಿ ಫೌಂಡೇಶನ್ಗೆ ಕೊಡಬೇಕಂತ ನನ್ನದೊಂದು ಪರ್ಸನಲ್ ಆದಂತಹ ವಿಶೇಷವಾದಂತಹ ಒಂದು ಪ್ರಾರ್ಥನೆ. ಅದ್ರ ಜೊತೆಯಲ್ಲಿ ಕಲಾವಿದರನ್ನು ಬೆಳೆಸುವ ಎಲ್ಲರಿಗೆ ದೇವರು ನಿರಂತರವಾಗಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ, ನಿಮಗೆ ಕೂಡ ನಮ್ಮ ಪ್ರೀತಿಗೆ ಬಂದು ನಮ್ಮನ್ನು ಬೆಳೆಸ್ತಾ ಇದ್ದೀರಿ, ಯಾವಾಗಲೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ. ಥ್ಯಾಂಕ್ ಯು ಸೋ ಮಚ್.
ಕರೋಕೆ ಇರುವುದರಿಂದ ಆಲ್ರೆಡಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇರ್ತದೆ. ಜೊತೆಗೆ ಲಿರಿಕ್ಸ್ ಕೂಡ ನಾವು ಯಾಕೆಂದ್ರೆ ಹಿಂದಿ ಭಾಷೆ ಬರೋದ್ರಿಂದ ಹೆಚ್ಚಾಗಿ, ಈಗ ಕನ್ನಡದಲ್ಲಿ ಒಂದೇ ಸಾಂಗ್ ಅವರು ಹಾಡಿದ್ರು, ಆಡುವ ಆಟ ಆಡುವಂತ, ಅದನ್ನ ಬಿಟ್ಟರೆ ಬೇರೆ ನಮ್ಮ ಕನ್ನಡದಲ್ಲಿ ಎಲ್ಲೂ ಗೀತೆಗಳು ಹಾಡಲಿಲ್ಲ. ಹಾಗಾಗಿ ಸ್ವಲ್ಪ ಭಾಷಾ ಪ್ರೊನೌನ್ಸಿಯೇಷನ್ ಅಲ್ಲಿ ಸಮಸ್ಯೆ ಬರಬಾರ್ದೆಂಬ ಉದ್ದೇಶದಿಂದ ಅವರು ಸಿಂಗ್ ಮಾಡುವಾಗ ಎದುರುಗಡೆಗೆ ಒಂದು ಸ್ಕ್ರೋಲ್ ಇದರಲ್ಲಿ ಒಂದು ಟಿವಿಯಲ್ಲಿ ಬರ್ತಾ ಇರ್ತಾರೆ, ನೋಡಿಕೊಂಡೆ ಹಾಡುವಂಥದ್ದು. ಬಟ್ ಮೇನ್ ಏನಪ್ಪಾ ಅಂದ್ರೆ ಆದಷ್ಟು ಶ್ರುತಿಬದ್ಧವಾಗಿ ಲಯಬದ್ಧವಾಗಿ ಹಾಡಬೇಕು ಅಂತ ಒಂದು ಮಾನದಂಡ ಸರ್ ಒಂದು. ಆಮೇಲೆ ಇನ್ನೊಂದೇನಂದ್ರೆ ಮುಕ್ತವಾದ ಅವಕಾಶ, ಅವರಿಗೆ ಸಂಗೀತ ಜ್ಞಾನ ಇರಬೇಕು. ಆಮೇಲೆ ಸರಿಯಾಗಿ ರಾಗ ತಾಳದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾವಲ್ಲಿ ರಿಸೀವ್ ಮಾಡ್ತಾ ಇಲ್ಲ, ಯಾಕೆಂದ್ರೆ ಇಲ್ಲಾಂದ್ರೆ ಕಾರ್ಯಕ್ರಮದ ಒಂದು ಸ್ವಚ್ಛಂದತೆ ಹಾಳಾಗಿ ಬಿಡ್ತಾರೆ. ಹಾಗಾಗಿ ನಾವೆಲ್ಲ ಟೀಮ್ನವರು ಅದನ್ನ ನೋಡಿಕೊಂಡು ಹೆಕ್ಕಿಕೊಂಡು ಎಸ್ ಇವರು ಹಾಡಬಹುದು ಅಂದ ಮೇಲೆ ಅವರನ್ನು ಸೇರಿಸಿಕೊಂಡ ವಿನಃ ಈಗ ಎಲ್ಲರಿಗೂ ಒಂದು ಹಾಡ್ತದ ಆಸೆ ಬಿಡ್ತದೆ. ಆದ್ರೆ ಸಂಗೀತ ಶಾಸ್ತ್ರ ಚ್ಯುತಿ ಬಾರದ ರೀತಿಯಲ್ಲಿ ಅವರು ಏನು ಕಲ್ತಿದ್ದಾರೆ ಒಂದಷ್ಟು ಗ್ರಹಿಸಿಕೊಂಡು ವಾಯ್ಸ್ ನಮ್ದೆಲ್ಲ ನೋಡಿಕೊಂಡು ಅವರನ್ನು ಮತ್ತೆ ತಗೊಂಡಿದ್ದಾರೆ ಸರ್. ಇಷ್ಟು ಮಾಡಿದೆ ಖಂಡಿತವಾಗಿಯೂ ಆಲ್ಮೋಸ್ಟ್ ಗೊತ್ತಿದೆ ಸರ್, 99% ಗೊತ್ತಿದೆ ಎಲ್ಲರದು. ಯಾಕೆಂದ್ರೆ ಒಬ್ಬ ಹೊಸ ಈ ಫೀಲ್ಡಿಗೆ ಬರ್ತಾರೆ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರ್ತಾರೆ ನಮಗೆಲ್ಲ. ಈಗ ಡೈರೆಕ್ಷನ್ ಟೀಮ್ ಆಗಲಿ ಎಲ್ಲ ಒಂಚೂರು ಹೆಚ್ಚು ಕಡಿಮೆ ನೋ ಪ್ರಾಬ್ಲಮ್ ಸರ್, ಯಾಕೆಂದ್ರೆ ನಾವು ಅದನ್ನ ಸ್ವಲ್ಪ ಕೊಡ್ಲೇಬೇಕು. ಯಾಕೆಂದ್ರೆ ಸ್ಟುಡಿಯೋದಲ್ಲಿ ಹಾಡೋದು ಬೇರೆ, ಲೈವ್ ಅಲ್ಲಿ ಹಾಡೋದು ಬೇರೆ ಆಗ್ತಾರೆ.